ಸಚಿವರಾದಂತ ಎಚ್ ಸಿ ಮಹದೇವಪ್ಪ ಒಂದು ಮಾತು ಹೇಳಿದ್ದಾರೆ, ಬಾಲ ನಾಯಿಯನ್ನು ಅಲ್ಲಾಡಿಸಬಾರದು, ಹೇಳಿಕೆ ಕೊಟ್ಟಿದ್ದಾರೆ. ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ. ನಾಯಕತ್ವ ವಿಚಾರ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಎಲ್ರಿ ಐತೆ ಚರ್ಚೆ? ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ನೋಡಪ್ಪ, ನಾನು ಮಹದೇವಪ್ಪಂಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಇದನ್ನ ನಿನ್ಗೆಲ್ಲ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಏನು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿಲ್ಲ. ನಾನು ಉತ್ತರ ಹೇಳಕ್ಕಾಗಲ್ಲ ಈಗ. ಓಕೆ, ಇವತ್ತು ನಮ್ಮ ರಾಜ್ಯದ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ನಾನು, ರಾಮಲಿಂಗಾರೆಡ್ಡಿ ಅವರು, ದಿನೇಶ್ ಅವರು, ರಿಜ್ವಾನ್ ಅವರು, ಶ್ರೀನಿವಾಸ್ ಅವರು, ಸುರೇಶ್ ಅವರು, ಪುಟ್ಟಣ್ಣ ನಾವೆಲ್ಲ ಬಂದು ಭೇಟಿ ಮಾಡಿದ್ದೇವೆ, ಒಂದು ಡೆಲಿಗೇಷನ್. ಹಿಂದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಹಿಂದೆ ನಮ್ಮ ಎಲೆಕ್ಷನ್ ಕಮಿಷನ್ ಏನು ವೋಟರ್ ಲಿಸ್ಟ್ ಕೊಟ್ಟಿತ್ತು ಆ ಬೇಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇನಾಗಿದೆ, ಒಂದೇ ಮನೆಯಲ್ಲಿ ಎರಡೆರಡು ವೋಟ್ನ ಬೇರೆ ಕಡೆ ಬೂತ್ಗೆ ಹಾಕಿದ್ದಾರೆ, ಒಂದು ವೋಟ್ನ ಬೇರೆ ಬೂತ್ಗೆ ಹಾಕಿದ್ದಾರೆ. ಈ ರೀತಿಯೆಲ್ಲ ಆಗಿದೆ. ಸೊ ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ BLAಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, BLAಗಳನ್ನ ಕಂಪಲ್ಸರಿ ಕರ್ಕೊಂಡು ಅವರು ಹೋಗಬೇಕು. ಸ್ಟ್ರೀಟು ಮ್ಯಾಪಿಂಗ್ ಆಗಬೇಕು, ಮನೆನೂ ಮ್ಯಾಪಿಂಗ್ ಆಗಬೇಕು, ವೋಟು ಮ್ಯಾಪಿಂಗ್ ಆಗಬೇಕು. ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಪ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಬೂತ್ಗಳಲ್ಲಿ, ಅದೆಲ್ಲ ಸರಿ ಆಗಬೇಕು. ಇದನ್ನು ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಿರಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ, ಎಲ್ಲರನ್ನೂ ಮಾಡಿಕೊಂಡು ನ್ಯಾಯಬದ್ಧವಾದಂಥ ವೋಟರ್ ಲಿಸ್ಟು. ಯಾಕೆಂದರೆ ಈ SIR ಮಾಡ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು. ನಾನು ಎಲ್ಲ BLAಗಳಿಗೆ, ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಕೆಲವರೆಲ್ಲ ಭಾಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ SI ಮಾಡೋಂಥ ಸಂದರ್ಭದಲ್ಲಿ. ಹಿಂದೆ ಎಲ್ಲ ಯಾರ್ಯಾರೋ ಫಾರಮ್ 7 ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು, ಆ ಕೆಲಸ ಕೂಡ ಎಲ್ಲ ನಡೆದಿದೆ. ಅದೆಲ್ಲ ಕ್ಲೀನಾಗಿ ರೆಕ್ಟಿಫೈ ಆಗಬೇಕು. ಬೆಂಗಳೂರು ನಗರದಲ್ಲಿ ಈಗ ಎಲೆಕ್ಷನ್ ಮಾಡ್ತಾಯಿದ್ದೀವಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ತಾಯಿದ್ದೀವಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡ್ತಾಯಿದ್ದೀವಿ. ಹೀಗೆ ಇದನ್ನು ಪರಿಶುದ್ಧವಾದಂಥ ವೋಟರ್ ಲಿಸ್ಟ್ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು. ನಾಳೆ ಬೆಳಗ್ಗೆ ಡಿಸ್ಕ್ರಿಪೆನ್ಸಿ ಆಯಿತು ಅಂತಂದರೆ ನಿಮಗೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಎಲೆಕ್ಷನ್ ಕಮಿಷನ್ಗೂ ಕೆಟ್ಟ ಹೆಸರು ಅಂತೇಳಿ ನಾವು ಮುಂದಿನ ಎಚ್ಚರಿಕೆಯಾಗಿ ಬಂದು ಅವ್ರಿಗೆ ನಮ್ದು ಏನು ಒಂದು ಕೆಲವು ಅನೇಕ ಲೋಪದೋಷಗಳು ನಾವು ಕಂಡಿದ್ದು, ಆ ಲೋಪದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ. ಆಮೇಲೆ ಒಂದಷ್ಟು ಜನ BLAಗಳು ಯಾರು ಇದನ್ನು ಈ ರೀತಿ ಮಾಡಿದ್ದಾರೆ, ಒಂದೇ ಮನೆ ಎರಡೆರಡು ಓಟ್ನ ಭಾಗ ಮಾಡಿದ್ದಾರೆ, ಆ ಕೆಲವರು ಮೈನಾರಿಟೀಸ್ ಓಟ್ನ ತೆಗೆದಿದ್ದಾರೆ. ಸೊ ಇಂಥ ಓಟ್ನ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಓಟ್ನ ತೆಗೆದಿದ್ದಾರೆ, ಕೆಲವು ಮನೆ ಆಗದೆ ಹೋದವ್ರನ್ನ ಓಟ್ನ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಒಂದೇ ಬೂತಲ್ಲೇ ಮೂರು ಸತಿ ಓಟ್ ಬಂದಿದೆ. ಒಂದು ಬೂತಲ್ಲಿ ಎರಡೆರಡು ಓಟ್ ಇದೆ ಒಂದೇ ಮನೆಯದು, ಇನ್ನೊಂದು ಬೂತಲ್ಲೂ ಓಟ್ ಇದೆ, ಡಬಲ್ ಓಟು, 3 ಓಟು, 4 ಓಟು ಕೂಡ ಮಾಡಿದ್ದಾರೆ. ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ. ಅಂಥವ್ರನ್ನೆಲ್ಲ ಕೂಡಲೇ ಫಸ್ಟು ರಿಪೋರ್ಟ್ ತರಿಸ್ಕೊಂಡು ರೀವೆರಿಫೈ ಮಾಡಿ ಅವ್ರನ್ನ ಫಸ್ಟು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಯಾರೇ ಆಗಲಿ ನಿರ್ದಾಕ್ಷಿಣ್ಯ ಇಲ್ಲದೆ ಅಂಥವ್ರನ್ನೆಲ್ಲ BLOಗಳನ್ನೆಲ್ಲ
ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಸೊ ಅದಕ್ಕೆ ನಮ್ಮದು ರಿಕ್ವೆಸ್ಟ್ ಇದೆ. ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಈ ಎಲ್ಲ ಮತದಾರರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಜಾಗೃತಿ ಮೂಡಿಸಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಸರ್, ರಾಜ್ಯ ಚುನಾವಣಾ ಆಯೋಗ ಪ್ರತ್ಯೇಕವಾಗಿ ಮತದಾರ ಪರಿಷ್ಕರಣೆ ಮಾಡೋದು SIR ರಾಜ್ಯದ ಚುನಾವಣಾ ಅವರೇ ಸಪ್ರೇಟ್ ಮಾಡೋಕ್ಕೆ ಅವಕಾಶ ಇದೆ. ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಕ್ಲಾಶಸ್ ಏನಾಗಲ್ಲ ಸರ್? SIR ಒಂದು ರೀತಿ ನಾನು ಅದನ್ನೆಲ್ಲ ನನಗದೆಲ್ಲ ಗೊತ್ತಿಲ್ಲ. ಅದೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಈ ಎಲೆಕ್ಷನ್ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರೋದನ್ನ ನೀವು ಭಾಳ ಹಿಂದೆ ನಾವು ಯಾಕೆ ಕೊಟ್ಟೋ ಇವ್ರಿಗೆ ಆ ಹೋಟ್ಲಲ್ಲಿ ಸರಿ ಇಲ್ಲ ಅಂತ ನಾವು ಇವ್ರಿಗೆ ಹೇಳಿದ್ದೀವಿ. ನಾವು ನೀವೇ ಸಪ್ರೇಟಾಗಿ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲ ಹೋಗಿ ಮ್ಯಾಪಿಂಗ್ ಮಾಡಲಿ, ಕರೆಕ್ಟಾಗಿ ಹುಡುಕ್ಲಿ, ಎಲ್ಲರಿಗೂ ಯಾರು ಮತದಾನದ ಹಕ್ಕಿಗೆ ಅರ್ಹತೆ ಇದ್ದಾರೆ ಅವ್ರಿಗೆಲ್ಲ ಮತ ಕೊಡಲಿ ಅಂತೇಳಿ ನಮ್ಮ ಮನವಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.